ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ ಫಸ್ಟ್ ನಾವೆಲ್ಲ ಹೇಳೋದು ಥಂಡಿ. ಭಯಂಕರ ಥಂಡಿ ಅಂದ್ರೇನು, ಅಷ್ಟು ಥಂಡಿ ಅದರಿ. ಹೀಗಾಗಿ ದಿನಾಲು 6 ಗಂಟೆ 6:15 6:20 ಹೊರಗೆ ಬೀಳ್ಲಿಕತ್ತೀವಿ. ಮೊದಲು ಕಸ ಹುಡುಗಿ ಬಂದು ಒಳಗೆ ಬಂದು ಮುಂದೊಂದು ಅರ್ಧ ತಾಸಿಗೆ ಹೊರಗೆ ಹೋಗಿ ನೀರು ಹೊಡೆದು ಮುಂದೆ ನನ್ನ ಮಕ್ಕಳೇ ರಂಗೋಲಿ ಹಾಕ್ಲಿಕತ್ತಾರ. ನಾನಿನ್ನದ ಒಳಗಿನ ಕೆಲಸವನ್ನು ಮಾಡ್ತೀನಿ. ಇದಕ್ಕೆ ಮೊನ್ನೆಯೊಬ್ಬರು ಕ್ವಶನ್ ಕೇಳಿದ್ರಿ, ಒಳಗೆಲ್ಲ ನೀವು ಕೆಲಸ ಮುಗಿಸ್ಕೊಂಡು ರಂಗೋಲಿ ಹಾಕ್ತೀರೇನೋ ಅಂತ. ಹಾಗೇನಿಲ್ರಿ, ಕೆಲವು ಸಂದರ್ಭಗಳು ಹೆಂಗೆ ಬರ್ತಾವೆ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಥಂಡಿ ಇರೋದ್ರಿಂದ ಹೊರಗಷ್ಟೇ ಭಾಳ ಥಂಡಿ ಅದ ರೀ. ಮನ್ಯಾಗ ಕೂತ್ರೂ ಕೂಡ ಹೊರಗೆ ಕೂತೀವೇನೋ ಅನಿಸ್ತದೆ, ಅಷ್ಟು ಥಂಡಿ ಇರೋದ್ರಿಂದ ನೀರು ಎಲ್ಲ ತಳಿ ಹೊಡೆಯೋಕ್ಕಿಂತ ಮುಂಚೆ ಮೊದಲು ಕಸ ಹುಡುಗಿ ಬಂದು ಮನೆ ಒಳಗಿಂದು ಎಲ್ಲ ಕಸ ಮುಗಿಸ್ಕೊಂಡು ನಾವು ಸ್ನಾನ ಗೀನ ಮಾಡಿ ಮುಂದೆ ತಳಿ ಹೊಡಿತಾರೆ, ಮಕ್ಕಳು ರಂಗೋಲಿ ಹಾಕ್ತಾರೆ. ಇಷ್ಟದ. ಇವತ್ತಿನಿಂದ ಧನುರ್ಮಾಸ ಸ್ಟಾರ್ಟು, ಅಥವಾ ನಾಳೆಯಿಂದನೂ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಈ ಧನುರ್ಮಾಸ ಮುಂದಿನ ತಿಂಗಳು 14ನೇ ತಾರೀಕಿನ ತನಕ ಇರ್ತದೆ, ಮಕರ ಸಂಕ್ರಾಂತಿವರೆಗೂ ಇರ್ತದೆ. ಭಗವಂತನಾದ ಸೂರ್ಯನಾರಾಯಣನು ದೇವತೆಗಳ ಗುರುವಾದ ಬೃಹಸ್ಪತಿಯ ರಾಶಿ ಧನುರಾಶಿಯನ್ನು ಪ್ರವೇಶಿಸುವ ಈ ಅವಧಿಯು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ 1 ತಿಂಗಳ ಕಾಲವೇ ಧನುರ್ಮಾಸ ಅಂತ ಕರಿತೀವಿ. ಮಾರ್ಗಶಿರದಲ್ಲಿ ಸೂರ್ಯನು ಧನುರಾಶಿಯಲ್ಲಿ ಇರುವುದರಿಂದ ಇದನ್ನು ಧನುರ್ಮಾಸ ಅಂತ ಹೇಳಿ ಕರಿತೀವಿ. ಈ ಮಾಸವು ಎಲ್ಲ ಮಾಸಗಳಿಗಿಂತ ಅತ್ಯಂತ ಶ್ರೇಷ್ಠ ಮಾಸ. ಸಾಮಗಳಲ್ಲಿ ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ, ಋತುಗಳಲ್ಲಿ ವಸಂತ ಋತು ನಾನೇ ಆಗಿರುವೆ ಎಂದು ಶ್ರೀಕೃಷ್ಣನು ಹೇಳಿದ್ದಾರೆ. ಪುರಾಣಗಳ ಪ್ರಕಾರ ದಕ್ಷಿಣಾಯನವು ದೇವತೆಗಳಿಗೆ ರಾತ್ರಿಯ ಕಾಲವೆಂದು ಹೇಳಲಾಗುತ್ತದೆ. ಈಗ ದಕ್ಷಿಣಾಯನ ಮುಗಿಯುತ್ತಿದ್ದು ಸೂರ್ಯೋದಯಕ್ಕೆ ಅಂದರೆ ಉತ್ತರಾಯಣಕ್ಕೆ ಧನುರ್ಮಾಸವು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸಮನವಾಗಿದೆ ಅಂಥೇಳಿ ಈ ಧನುರ್ಮಾಸದಲ್ಲಿ ಹೇಳಲಾಗುತ್ತದೆ. ಈ ಮಾಸವನ್ನು ಶೂನ್ಯ ಮಾಸ ಅಥವಾ ಅಶುಭ ಎಂದು ತಪ್ಪು ಕಲ್ಪನೆ ಮಾಡಿಕೊಳ್ಳಲಾಗುತ್ತದೆ. ಇದು ಸರ್ವತಾ ತಪ್ಪದ. ಈ ಮಾಸವು ಸೂರ್ಯನಾರಾಯಣನ ಶಕ್ತಿ ಸಂಪೂರ್ಣವಾದ ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಾಗಿರುತ್ತದೆ. ಮನುಜರ ಲೌಕಿಕ ವಿಷಯಗಳಾದ ಮದುವೆ, ಆಸ್ತಿ ಖರೀದಿ ಮತ್ತು ಹೊಸ ವ್ಯಾಪಾರ, ಯಶಸ್ಸು, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಯಶಸ್ಸು ಸಿಗುವುದು ಕಷ್ಟ ಅಲ್ಲದೆ, ಗರ್ಭಿಣಿಯರು ಮತ್ತು ಹೊಸ ದಂಪತಿಗಳಿಗೆ ವಿಪರೀತ ಚಳಿ ಒಳ್ಳೆಯದಲ್ಲ ಅಂಥೇಳಿ ವೈಜ್ಞಾನಿಕ ಕಾರಣದಿಂದನೂ ಹಿರಿಯರು ಈ ಮಾಸದಲ್ಲಿ ಮದುವೆಗಳನ್ನು ನಿಷಿದ್ಧ ಮಾಡ್ಯಾರ. ಪುರಾಣ ಕಥೆಗಳ ಪ್ರಕಾರ ಶ್ರೀ ಗೋದಾದೇವಿಯು ಶ್ರೀ ರಂಗನಾಥನನ್ನೇ ಮದುವೆಯಾಗಬೇಕೆಂದು ಪಣ ತೊಟ್ಟಿದ್ದು ಧನುರ್ಮಾಸದಲ್ಲಿ. ಪ್ರತಿದಿನ ಮುಂಜಾನೆ ಎದ್ದು ವ್ರತ ಮಾಡಿ ರಂಗನಾಥನನ್ನು ಪ್ರಾರ್ಥಿಸಿ ತಿರುಪಾವೈ ಪಾಶೂರಗಳನ್ನು ಹಾಡಿದ್ದಳು. ಆಕೆಯ ಭಕ್ತಿಗೆ ಮೆಚ್ಚಿ ರಂಗನಾಥನೇ ಆಕೆಯನ್ನು ವರಿಸಿದನು ಎಂದು ಪುರಾಣಗಳ ಪ್ರಕಾರ ಹೇಳಲಾಗುತ್ತದೆ. ಈ ಧನುರ್ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿಯಿಂದ ತಯಾರಿಸಿದ ಹುಗ್ಗಿ ಅಥವಾ ಪೊಂಗಲ್ ರುಚಿಕರ ಹಾಗೂ ಆರೋಗ್ಯಕರನೂ ಹೌದು. ಎಲ್ಲ ದೇವತೆಗಳಿಗೂ ಇಷ್ಟವಾದದ್ದು. ಅದನ್ನು ನಾನು ಕೂಡ ಇವತ್ತು ಮಾಡೀನಿ. ಹೆಂಗೆ ಮಾಡೀನಿ ತೋರಿಸ್ತೀನಿ ರೀ. ನೋಡ್ರಿ, ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಈಗ ಎಲ್ಲ ಬಾಟಲ್ ಎಲ್ಲ ಸೆಟ್ ಮಾಡೀನಿ. ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಿನ್ನೆನೇ ಎಲ್ಲ ಕಮೆಂಟ್ ಮಾಡಿರಿ. ಮೇಲೆ 2 ಬಾಟಲ್ ಖಾಲಿ ಇಟ್ಟಿರಲ್ಲ ಅಂತೀರೇನ್ರಿ. ಅಲ್ಲಿ ಏನದ, ಒಂದ್ರೊಳಗೆ ಗೋಡಂಬಿ ಒಂದ್ರೊಳಗೆ ಮನುಕ ತೊಗೊಂಡು ಬಂದು ಹಾಕಬೇಕಾಗ್ಯದ ನೋಡ್ರಿ. ಅದಕ್ಕೆ 2 ಬಾಟಲ್ ಖಾಲಿ ಅವ ನೋಡ್ರಿ. ವರ್ಷದಾಗ ಒಂದ್ಸರಿ ಫುಲ್ ಹಿಂಗೆ ಕ್ಲೀನ್ ಮಾಡ್ತೀವಿ. ಅಷ್ಟಂದ್ರೂ ಎಷ್ಟು ವೇಸ್ಟ್ ಬರ್ತಾವ ಅಂತಂದ್ರೆ ಅವು ಎಲ್ಲಿಂದ ಬರ್ತಾವ ಅನ್ನೋದೇ ಗೊತ್ತಾಗಂಗಿಲ್ಲ ನೋಡ್ರಿ. ನಿಮ್ಮ ಮನ್ಯಾಗೂ ಹಂಗೆ ಬರ್ತಾವೇನ್ರಿ? ಯಾಕಂದ್ರೆ ಎಷ್ಟು ವೇಸ್ಟೇಜ್ ರೀ. ನಮ್ಮ ಮನೆಯವ್ರಂತಾರ, ನೀ ಎಲ್ಲನೂ ಬೇಕಾಗಿದ್ದು ತೊಗೊಂಬರು ಮಾಡ್ತಿ ಅಂತ ಹೇಳಿ ಹಂಗಾಗ್ತದೆ. ಅವೆಲ್ಲ ಏನು ಎಕ್ಸ್ಟ್ರಾ ತರಬೇಡ ಅಂತಾರೆ. ಮತ್ತು ಏನಾರೇ ನೋಡ್ತೀವಲ್ರಿ, ಅದು ಬೇಕೇ ಆಗಿರ್ತದೆ. ಎಲ್ಲರೇ ಹೋಗಿರ್ತೀವಲ್ಲ, ಇದು ಬೇಕಾಗಿದೆ ಅಂತ ಅನ್ನೋದು ತೊಗೊಂಡು ಬರೋದು ಹಿಂಗೆ ಮಾಡ್ತೀವಿ. ಹಾಗಾಗಿ ಅವು ಇಷ್ಟು ಸಾಮಾನು ಆಗ್ತಾವೋ ಏನೋ. ಇಷ್ಟೇ ಸಾಮಾನಕ್ಕೆ ನಮ್ಮ ಮನೆ ಒಳಗೆ ಭಾಳ ಕಡಿಮೆ ಸಾಮಾನವ ಅಂತ ಅಂತಿರ್ತೀನಿ. ಆದರೂ
ಎಲ್ಲಾರ ಮನೆ ಒಳಗೆ ನೋಡ್ಲಿಕ್ಕೆ ನಮ್ಮ ಮನ್ಯಾಗ ಕಡಿಮೆ ಅವ ಅಂದ್ರೂ ಸತ್ಯಕ್ಕೆ ಇಷ್ಟು ವೇಸ್ಟೇಜ್ ರೀ. 2 ದೊಡ್ಡ ಚೀಲದಲ್ಲಿ 2 ಚೀಲ ಅಷ್ಟು ವೇಸ್ಟೇಜ್ ಆಗ್ಯಾವ ನೋಡ್ರಿ. ನೋಡ್ರಿ ಏನೋ ಮನಿ ಕ್ಲೀನ್ ಇತ್ತಂದ್ರೆ ಏನೋ ಮನಸ್ಸಿಗೆ ಆನಂದ ಅಲ್ರಿ. ನಮ್ಮ ಮನೆ ಇಷ್ಟು ಕ್ಲೀನ್ ಯಾವಾಗೂ ಇರಂಗಿಲ್ರಿ. ನಾ ಇದ್ದದ್ದು ಹೇಳ್ತೀನಿ, ಸಂಡೇಕೊಮ್ಮೆ ಕ್ಲೀನ್ ಮಾಡ್ತೀವಿ, ಎಲ್ಲರೂ ಒಂದು 2 ಅವರ್ಸ್ ಇದಕ್ಕೆ ನಿಂತಿರ್ತೀವಿ. ಮತ್ತು ಒಂದೊಂದು ಸಾರಿ ಆ ಸಂಡೇ ಏನಾರೇ ಎಲ್ಲರ ಊರಿಗೆ ಅದು ಹೋದ್ವಿ ಅಂತಂದ್ರೆ ಮತ್ತು ಹೋಲ್ ವೀಕ್ ಮನೆ ಹಂಗೆ ಇರ್ತದ್ರಿ. ಯಾಕಂದ್ರೆ ನಮ್ಮ ಮನೆ ಒಳಗೆ ಅಷ್ಟ್ರೂ ಹೋಗೋರಾಗ್ತೀವಿ ನಾವು. ಎಲ್ಲರೂ ವರ್ಕರ್ಸ್ ಆಗಿರೋದ್ರಿಂದ ಇದು ಎಲ್ಲರೂ ಜಾಬ್ ಮಾಡೋರು ಎಲ್ಲರೂ ಮನೆ ಒಳಗೂ ಜಾಬ್ ಮಾಡ್ತಿರ್ತಾರೆ. ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾವ, ಅವರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ಈಗ ಮನೆ ಒಳವ್ರಿಗೆ ಇರೋರಿಗೇನು ವರ್ಕ್ ಇರಂಗಿಲ್ಲೇನು ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಗಿಂತ ಡಬಲ್ ವರ್ಕ್ ನಿಮ್ಮದೇ ಇರ್ತದೆ. ನಂಗೆ ಅದನ್ನು ಗುರ್ತದೆ, ಯಾಕಂದ್ರೆ ಸೂಟಿ ಒಳಗೆ ನಂಗೆ ಗುರ್ತಾಗ್ತದ್ರಿ. ಇದು ಏಪ್ರಿಲ್ ಮೇದಾಗ ಅಂದ್ರೂ ನಾವು ಏಪ್ರಿಲ್ ಮೇದಾಗೂ ಹೋಗೋದಿರ್ತದೆ. ಇಷ್ಟು ಇರಂಗಿಲ್ಲ, ಒಂದು 3 ಅವರ್ಸ್ 4 ಅವರ್ಸ್ ಅಷ್ಟು ಹೋಗಿ ಬರೋದಿರ್ತದೆ. ಅದು ಬಿಟ್ಟರೆ ಮನೆ ಒಳಗೆ ಇರ್ತೀವಿ. ನೋಡ್ರಿ ಈಗ ದ್ವಾದಶಿ ಅಡುಗೆ ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಮೆಂತೆ ಪಲ್ಯ ತಾಳಿಸಿ ಪಲ್ಯ ಮಾಡ್ಲಿಕ್ಕತ್ತೀನಿ, ಟೊಮೆಟೊ ಸಾರು ಮಾಡ್ಲಿಕ್ಕತ್ತೀನಿ, ನವಣಕ್ಕಿ ಅನ್ನ ಮಾಡ್ಲಿಕ್ಕತ್ತೀನಿ, ಪುದೀನ ಚಟ್ನಿ ಮಾಡ್ಲಿಕ್ಕತ್ತೀನಿ. ಸಿಂಪಲ್ ಆದ ಅಡುಗೆ, ಹೆಲ್ದಿ. ಏನ ಮಾಡಿದ್ರು ಒಂಚೂರು ಹೆಲ್ದಿಯರ್ ಅಡುಗೆ ಇರಬೇಕು ಅನ್ನೋದು ನಂದು ಪಾಲಿಸಿ. ನೀವು ಕೂಡ ನನ್ನ ಅಡುಗೆಯನ್ನು ನೋಡ್ತೀರಿ. ಅದಕ್ಕೇನದ, ನೀವು ಈಗ ನಾನು ಬಳಿ ಹಾಕ್ಕೊಂಡಿಲ್ಲ, ಇವನು ಕೇಳೋರು ಇದ್ರಿ ಅಂದ್ರೆ ಇದಕ್ಕೆ ಈ ವಿಡಿಯೋಕ್ಕೆ ನಾನು ಈ ಬ್ಯಾಂಗಲ್ಸನ್ನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಇಷ್ಟ ಅದು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಮತ್ತು ನಾ ಟ್ಯಾಗ್ ಮಾಡಿದ್ರೆ ಈಗ ವಿಡಿಯೋ ನೀವು ನೋಡ್ತಿರ್ತಿರಲ್ಲ, ಲೆಫ್ಟ್ ಸೈಡಿಗೆ ಪ್ರಾಡಕ್ಟ್ ಅಂತ ಹೇಳಿ ಬರ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ಇವೆಲ್ಲ ಕಲರ್ ಬ್ಯಾಂಗಲ್ಸು ಬರ್ತಾವೆ ನೋಡ್ರಿ. ಚಲೋ ಅವ, ನನಗೂ ಭಾಳ ಇಷ್ಟ ಆಗ್ಯದ, ನನ್ನ ಮಕ್ಕಳು ಕೂಡ ತರಿಸ್ಯಾರ. ಈಗ ಹುಗ್ಗಿ ಮಾಡ್ಲಿಕ್ಕತ್ತೀನಿ. ನಿಮ್ಗೆ ಮೊನ್ನೆನೇ ಹೇಳೇನಿ, 3 ಬಟ್ಲು ಹೆಸರುಬೇಳೆ, 1 ಬಟ್ಲು ಅಕ್ಕಿ, ಇದು ಕರೆಕ್ಟಾದ ಅಳತಿರಿ. ಅದಕ್ಕೆ ನೀವು ಹುಗ್ಗಿ ಮಾಡಬೇಕಾದ್ರೆ ಹಿಂಗೆ ಮಾಡಿರಿ. ಮತ್ತು ಈ ಧನುರ್ಮಾಸದೊಳಗೆ ನೀವು ಒಂದೇ ದಿವಸ ಹುಗ್ಗಿ ಮಾಡಿದ್ರೂ ಕೂಡ ಅಷ್ಟು ಪುಣ್ಯ ಬರ್ತದೆ, ಎಷ್ಟೋ ಪಾಪಗಳು ಹೋಗ್ತವೆ. ಅದು ಅಲ್ಲದೆ ಈಗ ನಾವು ಆರೋಗ್ಯಕರ ದೃಷ್ಟಿಯಿಂದ ನೋಡಬೇಕಾದ್ರೆ ಈ ಚಳಿಯನ್ನು, ಧನುರ್ ಅಂದರೆ ಗೊತ್ತಾಗ್ಬಿಡ್ತದ, ಬಿಲ್ಲು ನಾವು ಥಂಡಿಗೆ ಬಿಲ್ಲಿನಂತೆ ಹಿಂಗೆ ಮಲ್ಕೊಂಡಿರ್ತೀವಿ ಅಂದ್ರೆ ಅಷ್ಟು ಥಂಡಿ ಅದ. ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಬರಬೇಕು ಅಂತಂದ್ರೆ ಈ ಹುಗ್ಗಿ ಹೇಳಿ ಮಾಡಿಸಿದ್ದು ಖರೇನೆ ನೋಡ್ರಿ. ಹಿಂದಿನ ನಮ್ಮ ಹಿರಿಯರು ಎಷ್ಟು ಕರೆಕ್ಟಾಗಿ ಎಲ್ಲ ಮಾಡ್ಯಾರ. ಈಗ ನೋಡ್ಲಿಕ್ಕತ್ರ ನಮ್ಗೆ ಒಂದೊಂದರ ಹಿಂದೆ ಒಂದೊಂದು ಸ್ಟೋರೀಸನ್ನು ನೋಡ್ಲಿಕ್ಕತ್ರ ಎಷ್ಟು ಕರೆಕ್ಟಾಗಿ ಅದಲ್ಲ. ಆದ್ರೆ ನಾವು ಫಾಲೋ ಮಾಡಂಗಿಲ್ಲ, ತಿಳ್ಕೊಳಿಕ್ಕಂತೂ ಹೋಗಂಗೆ ಇಲ್ಲ ನೋಡ್ರಿ ಬಹಳ ಜನರು. ಹೌದಿಲ್ರಿ? ನೋಡ್ರಿ ಇಲ್ಲಿ ಚಟ್ನಿ, ಪುದೀನ ಚಟ್ನಿಗೆ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶೇಂಗಾ ಹಾಕಿನಿ. ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ತಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಆರಿದ ಮೇಲೆ ಏನು ಹೇಳಿರಿ ಅಷ್ಟು ಟೇಸ್ಟ್ ಆಗ್ತದೆ. ಆ ಚಟ್ನಿ ಏನದ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಕೂಡ ಅಷ್ಟು ರುಚಿಯಾಗಿರ್ತದೆ. ಈಗ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಒಂದು 2-3 ಹಸಿ ಮೆಣಸಿನ್ಕಾಯಿ ಹಾಕಿ ಮೆಂತೆ ಪಲ್ಯ, ಸಿಂಪಲ್ ಪಲ್ಯ ರೀ, ಎಷ್ಟು ರುಚಿ ಆಗ್ತಂದ್ರಿ. ಹಿಂಗೆ ಮಾಡಿ ನೋಡ್ರಿ ನೀವು. ಮಕ್ಕಳು ಮೆಂತೆ ಪಲ್ಯ ತಿನ್ನಲಿಕ್ಕೆ ಅಂತಿರ್ತಾರೆ. ಅವಾಗ ಇದು ಅರ್ಜೆಂಟ್ ಒಳಗೆ 2 ನಿಮಿಷನಾಗ ಆಗುವಂಥ ಪಲ್ಯ. ಇದನ್ನು ಚೆಂದಾಗಿ ಒಂಚೂರು ತಾಳಿಸಿ ಬಕ್ರಿಗೆ, ಚಪಾತಿಗೆ, ಅನ್ನಕ್ಕೆ ಬ್ಯಾಡಪ್ಪ ಅಂದ್ರೆ ಹಂಗನೂ ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಇದ್ರ ಒಳಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಹಾಕೋದು ನೋಡ್ರಿ, ಭಾಳ ಏನೂ ಇಲ್ಲ. ಬೇಕಾದ್ರೆ ಇನ್ನೂ ಟೇಸ್ಟ್ ಬೇಕು ಅಂತಿತ್ತಂದ್ರೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ರಿ. ಅದು ಆರಿದ ಮೇಲೆ ಇದಕ್ಕೆ ಬಿಸಿ ಇದ್ದಾಗೆ ಶೇಂಗಾ ಪುಡಿ ಹಾಕ್ರಿ. ಆರಿದ ಮೇಲೆ ಮೊಸರು ಹಾಕಿ ತಿಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡ್ರಿ. ಅದಕ್ಕೆ ಇವತ್ತು ಡಿಫ್ರೆಂಟ್ ಆದ ಅಡುಗೆ ನೋಡಿರ್ತೀರಿ. ನಂದು ಸೇಮ್ ಇದ್ದರೂ ಅಡುಗೆ ಒಳಗೆ ಒಂದು ಸ್ವಲ್ಪ ಸೇಮ್ ಇದ್ದರೂ ನನಗೇನ್ರಿ ಹೆಲ್ದಿ ಇರಬೇಕು. ಯಾಕಂದ್ರೆ ಈಗೆಲ್ಲ ಮಕ್ಕಳು ಬರೀ ಇವು ಏನೇನೋ ಮೈದಾ ಇದ್ದದ್ದು ಇಂಥವೆಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಆದಷ್ಟು ಮಕ್ಕಳಿಗೆ ನಾವು ಇದನ್ನು ಟೇಸ್ಟ್ ಹಚ್ಚೋದು, ಇದನ್ನೇ ಅಡುಗೆ ಮಾಡ್ಲಿಕ್ಕೆ, ಇದೇ ಥರ ಅಡುಗೆ ಮಾಡ್ಲಿಕ್ಕೆ ಹಚ್ಚೋದು, ಇದು ಭಾಳ ಒಳ್ಳೆಯದು. ಈಗ ನೋಡ್ರಿ ಟೊಮೆಟೊ ಸಿಂಪಲ್ ಆದ ಸಾರು ಮಾಡ್ಲಿಕ್ಕತ್ತೀನಿ. ಟೊಮೆಟೊ ಕುದಿಸಿದೆ, ಅದ್ರ ಮೇಲಿನ ಸಿಪ್ಪಿ ತೆಗೆದು ಒಗ್ಗರಣೆ ಹಾಕಿ ಎಲ್ಲ ಚೆಂದಾಗಿ ಒಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಕೊತ್ತಂಬರಿ, ಬೆಲ್ಲ. ಯಾಕಂದ್ರೆ ಎಲ್ರು ನಮ್ಮ ವಿಡಿಯೋ ನಮ್ಮ ಫ್ಯಾಮಿಲಿಯರ್ಸ್ ಏನು ನೋಡ್ತಾರೆ ಅವರಿಗೆಲ್ಲ ಒಂದು ಪ್ರಶ್ನೆ ಇರ್ತದೆ, ಏನಪ್ಪ ಎಲ್ಲದಕ್ಕೂ ಬೆಲ್ಲ ಹಾಕ್ತೀರಿ ಅಂಥೇಳಿ.
ಸ್ವಲ್ಪ ಬೆಲ್ಲ ಹಾಕಿ ನೋಡ್ರಿ ನೀವು ಎಷ್ಟು ರುಚಿ ಆಗ್ತದೆ, ಮಸ್ತಾಗಿರ್ತದೆ. ಅದಕ್ಕೆ ಈ ಟೊಮೆಟೊ ಅಂತೂ ಹುಳಿನೇ ಇರ್ತಾವ್ರೆ. ಜವಾರಿ ಟೊಮೆಟೊ ತಿನ್ನಿರಿ, ಹೈಬ್ರಿಡ್ ಟೊಮೆಟೊ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಕೇಳೀನಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತಂದ್ರೆ ಅದನ್ನೇ ಫಾಲೋ ಮಾಡಿರಿ. ಈಗ ಜವಾರಿ ಟೊಮೆಟೊ ನಮ್ಮ ಕಡೆ ಎಲ್ಲ ಇವೇ ಜಾಸ್ತಿ ಸಿಗ್ತಾವೆ. ಅವನ್ನ ಒಗ್ಗರಣೆ ಹಾಕಿ ಹುಳಿ ಜಾಸ್ತಿ ಇರ್ತಾವ್ರಿ ಇವು, ಅದ್ರ ಸಲುವಾಗಿ ಬೆಲ್ಲ ಹಾಕೋದು ನೋಡ್ರಿ. ಮತ್ತು ಶೇಂಗಾ ಪುಡಿ ಗಟ್ಟಿ ಬೇಕು ಅಂದರೆ ಶೇಂಗಾ ಪುಡಿನೂ ಹಾಕ್ಬೋದು. ನಾನೇನದ ಈ ಥಂಡಿಗೆ ಒಂಚೂರು ತಿಳಿಯಾದ ಸಾರು ರುಚಿ ಆಗ್ತದೆ ಅಂತ ತಿಳ್ಕೊಂಡು ಶೇಂಗಾ ಪುಡಿ ಅದು ಏನೂ ಹಾಕಿಲ್ಲ ನೋಡ್ರಿ. ಈಗ 1-2 ಕುದಿಸಿ ತೆಗೆದು ಬಿಡ್ತೀನಿ. ಮತ್ತು ಈ ಧನುರ್ಮಾಸದೊಳಗೆ ದಿನನಿತ್ಯ ನಿಮಗೆ ಹುಗ್ಗಿ ಮಾಡಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊರಿ. ಅಲ್ಟರ್ನೇಟ್ ಡೇಸ್ ಒಂದು ದಿವ್ಸ ಬಿಟ್ಟು ಒಂದು ದಿವಸನಾದರೂ ಮಾಡಿರಿ, ನೀವು ತಿನ್ನಿರಿ. ಬಿಸಿಯಾದದ್ದು ಭಾಳ ಚಲೋ ರೀ, ಆರೋಗ್ಯ ದೃಷ್ಟಿಯಿಂದ ನೈವೇದ್ಯಕ್ಕೂ ಹೇಳಿ ಮಾಡಿಸಿದ್ದು. ಅದಕ್ಕೇನದ ಇಲ್ಲಿ ನವಣಕ್ಕಿ ಅನ್ನ ಆಯಿತು, ನವಣಕ್ಕಿ ಅನ್ನ ಮತ್ತು ಟೊಮೆಟೊ ಸಾರು ಭಾಳ ಇಷ್ಟ ನಮ್ಮ ಮನೆಯೊಳಗೆ ಎಲ್ರಿಗೂ. ಇಲ್ಲಿ ಹುಗ್ಗಿನೂ ರೆಡಿ ಆಯಿತು. ಸ್ವಲ್ಪ ಒಗ್ಗರಣೆ ಮಾಡ್ತೀನಿ ಚಟ್ನಿಗೆ. ಪುದೀನ ಚಟ್ನಿ ಅಂತೂ ಅಷ್ಟು ಟೇಸ್ಟ್ ಆಗ್ತದೆ. ಅದಕ್ಕೇನದ ಒಣಮೆಣಸಿನಕಾಯಿ ಒಗ್ಗರಣೆ 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಒಣಮೆಣಸಿನ್ಕಾಯಿ ಕುರ್ಕುರು ಮಾಡಿ ತಕ್ಕೊಂಡ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗ್ತದೆ ನೋಡ್ರಿ. ನಂದು ಅಡುಗೆ ಎಷ್ಟು ನಿಮಿಷನ್ಯಾಗ ಆಗ್ಯದ ಅಂತ ತಿಳ್ಕೊಂಡ್ರಿ. ಇವತ್ತು 20 ನಿಮಿಷನ್ಯಾಗ ಅಡುಗೆ ರೆಡಿ ಆಗ್ಯದ ನೋಡ್ರಿ. ಯಾಕಂದ್ರೆ 4 ಒಲೆಯವ, 4 ಒಲೆ ಮೇಲೆ ಒಂದೊಂದು ಆಗಿಬಿಟ್ಟು ಇನ್ನೇನದ ಚಪಾತಿ ಮಾಡಿ ತೆಗೆದು ಬಿಡ್ತೀನಿ. ಚಪಾತಿ ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಸಾಕಷ್ಟು ಸರಿ ಚಪಾತಿ ಮಾಡಿದ್ದು ವಿಡಿಯೋ ನೀವು ನೋಡಿರಿ, ಹಾಗಾಗಿ ಚಪಾತಿ ಏನು ವಿಡಿಯೋ ಮಾಡಲಿಲ್ಲ ನೋಡ್ರಿ. ಇವತ್ತಿನ ಅಡುಗೆ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ಪುದೀನ ಚಟ್ನಿ ಟೇಸ್ಟ್ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಸ್ವಲ್ಪ ಟೈಮ್ ಇದ್ದರೆ ಕಮೆಂಟ್ ಮಾಡ್ತಿರಲ್ಲ. ಸಾರೀಸು ಕೇಳತ್ತಿರ್ತೀರಿ, ನಮ್ಮ ಕಡೆ ಯಾವವ ಅವನ್ನಂತೂ ಅಪ್ಲೋಡ್ ಮಾಡಿರ್ತೀನಿ. ಬಟ್ ಕ್ವಾಲಿಟಿ ಮಾತ್ರ ಎರಡನೇ ಮಾತಿಲ್ಲ. ಈಗ ಎಷ್ಟು ತೊಗೊಂಡಾರಲ್ಲ ನಮ್ಮ ಫ್ಯಾಮಿಲಿಯರ್ಸು, ಎಲ್ಲರೂ ಕ್ವಾಲಿಟಿ ಮಾತ್ರ ಸೂಪರಾಗಿ ಅವ ಅಂಥೇಳಿ ಕಮೆಂಟ್ ಮಾಡ್ಯಾರ. ಅದಕ್ಕೆ ನಿಮಗೇನಾದರೂ ಕ್ವಾಲಿಟಿ ಬಗ್ಗೆ ಏನಾರ ಡೌಟ್ ಇದ್ರೆ ಒಂದು ಕ್ಷಣನೂ ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ. ರೇಟ್ ಒಳಗೆ ಏನಾರ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಆರ್ಡ್ರ್ ತೊಗೊಂಡ ಬಿಡ್ರಿ ಅಂತ ಹೇಳ್ತಾ, ಈಗ ನೋಡ್ಲಿಕ್ಕತ್ತದ್ದು ಟೆಂಪಲ್ ಬಾರ್ಡರ್ ಇಲ್ಕಲ್ ಕಾಟನ್ ಸಾರೀಸು ಭಾಳ ಅಂದ್ರೆ ಭಾಳ ಮಸ್ತ್ ಅವ. ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರು ಅದ, ರೇಟು ಅದ, ನನಗೆ ಆರ್ಡ್ರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಕಲರ್ಸ್ ಇಲ್ಲೇನು ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತಾವಲ್ರಿ, ಇಷ್ಟು ಕಲರ್ಸ್ ಅವ. ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ಚೂಸ್ ಮಾಡ್ಕೊಳ್ರಿ. ಮತ್ತು ಇದು ಹಾರ್ಡ್ ಬರ್ತದೇನೋ ಸಾಫ್ಟ್ ಬರ್ತದೇನೋ ಅಂಥೇಳಿ ಡೌಟ್ ಇರ್ತದೆ. ಸಾಫ್ಟ ಬರ್ತಾವೆ ಇಲ್ಕಲ್ ಸಾರೀಸ್. ಕ್ವಾಲಿಟಿ ಬಗ್ಗೆ ಎರಡನೇ ಮಾತಿಲ್ಲ, ಸಾಫ್ಟಾಗಿ ಪ್ಯೂರ್ ಕಾಟನ್ ಇರ್ತದ್ರಿ. ಟೆಂಪಲ್ ಬಾರ್ಡರ್ ಸಾರಿ ಮಸ್ತ್ ಅವ.